ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 2ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣಿ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಇದೆ ಈ ದಿನ. ಈ ದಿನ ಮಧ್ಯಾಹ್ನ 12 ಗಂಟೆ 57 ನಿಮಿಷದವರೆಗೆ ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿನ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೆ ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಈ ದಿನ ಮಧ್ಯಾಹ್ನ 12 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಈ ದಿನ ಸಂಜೆ 5 ಗಂಟೆ 45 ನಿಮಿಷದವರೆಗೆ ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 3 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 52 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಅಮೃತ ಕಾಲ ಕೂಡ ಯಾವುದೂ ಇಲ್ಲ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 54 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 49 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ತುಂಬ ಅನುಕೂಲತೆಗಳಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ವರ್ತಕರಿಗೆ ಹಾಗೆ ದಳ್ಳಾಳಿಗಳಿಗೆ ಈ ದಿನ ತುಂಬ ಲಾಭ ಇದೆ, ಅನುಕೂಲ ಕೂಡ ಇದೆ. ಹಾಗೆ ಬುಧ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಮಾತಿಗೆ ಕಾರಕ. ಹಾಗಾಗಿ ಈ ದಿನ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಕೆಲವರಿಗೆ ಮಾತಿನಿಂದಲೇ ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಮಾತು ಬಹಳ ಮುಖ್ಯವಾಗುತ್ತೆ ಈ ಬುಧವಾರದ ದಿನದಂದು. ಇನ್ನು ಬುಧನನ್ನು ಹಾಸ್ಯಕ್ಕೆ, ವಿನೋದಕ್ಕೆ ಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಯಾರು ಮನಸ್ಸನ್ನು ಸಂತೋಷದಲ್ಲಿ ಇಟ್ಕೊಳ್ಬೇಕು ಅಂತಾರೋ ಅಂಥವ್ರಿಗೆ ಬಹಳ ವಿಶೇಷವಾಗಿ
ಈ ದಿನ ಧನಾತ್ಮಕವಾದಂಥ ಒಂದು ಮನಸ್ಸಿರುತ್ತೆ. ಹಾಗೆ ಕಲಿಕೆಗೆ ಮತ್ತು ಬರವಣಿಗೆಗೂ ಕೂಡ ಬುಧ ಕಾರಕ. ವಿದ್ಯಾರ್ಥಿಗಳಿಗೂ ಕೂಡ ಈ ಹಿನ್ನೆಲೆಯಲ್ಲಿ ಅತ್ಯುತ್ತಮವಾದಂಥ ಒಂದು ಸಮಯ ಇದೆ. ಅನುಕೂಲತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ಗೆಳೆತನಕ್ಕಾಗಲಿ, ಸ್ನೇಹಕ್ಕಾಗಲಿ, ವ್ಯವಹಾರ ಮಾಡುವಂಥದ್ದಕ್ಕಾಗಲಿ, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಲಿಕ್ಕಾಗಲಿ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಮಾಡುವಂಥದ್ದು, ಅದರಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ, ಇಂಥದ್ದಕ್ಕೆಲ್ಲ ಈ ದಿನ ತುಂಬ ಅನುಕೂಲತೆಗಳು ಇದೆ. ಅದರಲ್ಲೂ ಇಂತಹ ಕೆಲಸಗಳನ್ನು ಈ ದಿನ ಇರುವಂಥ ಗುರುಹೋರಾದಲ್ಲಿ ಆರಂಭ ಮಾಡಿಬಿಟ್ರೆ ಒಳ್ಳೆಯ ಫಲಿತಾಂಶಗಳೇ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 44 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 22 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸಗಳೇನಾದರೂ ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು, ಸ್ವಲ್ಪ ನಿಧಾನವಾಗಿ ಚಲಿಸ್ತಾನೆ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆಗುವಂಥದ್ದು ಕೂಡ ತಡವಾಗುತ್ತೆ. ಆರಂಭ ಆದಮೇಲೆ ಫಲಿತಾಂಶಗಳು ಸಿಕ್ಕುವಂಥದ್ದು ಕೂಡ ತುಂಬ ತಡವಾಗುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಅಪರಾಹ್ನ 4 ಗಂಟೆ 40 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 31 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ ಈ ದಿನ ನಿಮಗೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆಯವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 40 ನಿಮಿಷದಿಂದ ರಾತ್ರಿ 9 ಗಂಟೆ 35 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ಪೂರ್ವ ಸಿದ್ಧತೆಗಳನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ ಅಥವಾ ಸಾಲವಾಗಿ ತರುವಂಥದ್ದು, ಸಾಲವಾಗಿ ಕೊಡುವಂಥ ವಿಚಾರಗಳು ಏನೇ ಇದ್ದರೂ ಆದಷ್ಟು ಅದನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ 56 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 44 ನಿಮಿಷದಿಂದ ರಾತ್ರಿ 8 ಗಂಟೆ 40 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಆಗ ನಿಮಗೆ ಉತ್ತಮವಾದಂಥ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು ಇತ್ಯಾದಿ ಮಾಹಿತಿಗಳು ಸಿಕ್ಕತ್ತೆ. ಒಂದು ವೇಳೆ ಆ ಪಂಚಾಂಗವನ್ನು ನೀವು ಓದಲಿಕ್ಕೆ ಅಥವಾ ಪಠಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು 100ಕ್ಕೆ 100ರಷ್ಟು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದರಲ್ಲಿರುತ್ತೆ. ಇದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬುಧವಾರ ಆಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈ ದಿನ ನೀವು ರಾಶಿಗೆ ಅನುಸಾರವಾಗಿ ಬುಧ ಸ್ಥಿತ ದೇವರುಗಳಿದ್ದಾರೆ. ಅದು ವಿಷ್ಣು ತತ್ವ ಇರುವಂತಹ ದೇವರುಗಳು. ಇದನ್ನು ನೀವು ವಿಶೇಷವಾಗಿ ಈ ದಿನ ಆರಾಧನೆ ಮಾಡಬೇಕು. ಇಲ್ಲಿ ಮೇಷರಾಶಿಯವರು ಶ್ರೀದೇವಿ ಭೂದೇವಿ ಸಮೇತ ಇರುವಂಥ ಶ್ರೀನಿವಾಸನನ್ನು, ವೃಷಭ ರಾಶಿಯವರು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು, ಮಿಥುನ ರಾಶಿಯವರು ಉಗ್ರ ನರಸಿಂಹನನ್ನು, ಕರ್ಕಾಟಕ ರಾಶಿಯವರು ಸುದರ್ಶನನನ್ನು, ಸಿಂಹರಾಶಿಯವರು ಸರ್ಪದ ಮೇಲೆ ಕುಳಿತಂತಹ ವಿಷ್ಣುವನ್ನು, ಇನ್ನು ಕನ್ಯಾ ರಾಶಿಯವರು ಸರ್ಪದ ಮೇಲೆ ಮಲಗಿರುವಂತಹ ವಿಷ್ಣುವನ್ನು,
ಇನ್ನು ತುಲಾ ರಾಶಿಯವರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ, ವೃಶ್ಚಿಕ ರಾಶಿಯವರು ಯೋಗ ನರಸಿಂಹಸ್ವಾಮಿಯನ್ನ, ಧನು ರಾಶಿಯವರು ರಂಗನಾಥ ಸ್ವಾಮಿಯನ್ನ, ಹಾಗೆ ಮಕರ ರಾಶಿಯವರು ಶ್ರೀರಾಮಚಂದ್ರ ಪ್ರಭುವನ್ನ, ಕುಂಭರಾಶಿಯವರು ಜಗನ್ನಾಥನನ್ನ, ಹಾಗೆ ಮೀನ ರಾಶಿಯವರು ಶ್ರೀಕೃಷ್ಣ ಪರಮಾತ್ಮನನ್ನ ಈ ದಿನ ಸ್ಮರಣೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬಹಳ ವಿಶೇಷವಾದಂತಹ ಹಾಗೆ ಅಷ್ಟೇ ವಿಚಿತ್ರವಾದಂತಹ ಒಂದು ಮಾಹಿತಿಯನ್ನು ನೋಡೋಣ. ಇಲ್ಲಿ ನಮ್ಮ ಪ್ರತಿ ಪೂಜಾ ಸಂದರ್ಭದಲ್ಲೂ ಕೂಡ ನಾವು ಕೃಷ್ಣನನ್ನು ಸ್ಮರಣೆ ಮಾಡಿಕೊಳ್ತೇವೆ. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಯಾವುದೇ ಪೂಜೆಯ ಕೊನೆಯಲ್ಲಿ ಅಥವಾ ಯಾವುದೇ ಸೇವೆಯನ್ನು ಅಥವಾ ಯಾವುದೇ ವಸ್ತುವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳೇನೆ ಸಮರ್ಪಣೆ ಮಾಡುವಂಥದ್ದು ಇದೆ. ಯಾಕೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತಲೇ ಹೇಳಬೇಕು? ಅದರಲ್ಲೂ ನಾವು ಪೂಜಾ ಸಂದರ್ಭದಲ್ಲಿ ಪೂಜೆ ಎಲ್ಲ ಸಂಪನ್ನವಾದಾಗ ಕೊನೆಯಲ್ಲಿ ತುಳಸಿಯನ್ನು ಅಕ್ಷತೆಯೊಂದಿಗೆ ನೀರನ್ನು ಬಿಟ್ಟು ಆ ಸೇವೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ. ಆಗ ಆ ತುಳಸಿಯನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ. ಉಳಿದದ್ದ ಎಲ್ಲ ಅಕ್ಷತೆ ನೀರು ಕೂಡ ಭಗವಂತನಿಗೆ ಸಮರ್ಪಣೆಯಾಗತ್ತೆ. ಆ ಸಂದರ್ಭದಲ್ಲೇ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳುವಂಥ ಸಂಪ್ರದಾಯ ಇದೆ. ಹಾಗಾಗಿ ಇಲ್ಲಿ ನಾವು ರಾಮಾರ್ಪಣಮಸ್ತು ಅಂತ ಹೇಳಲ್ಲ, ನರಸಿಂಹಾರ್ಪಣಮಸ್ತು ಅಂತ ಹೇಳಲ್ಲ, ವಾಮನಾರ್ಪಣಮಸ್ತು ಅಂತ ಹೇಳಲ್ಲ, ಭಾರ್ಗವಾರ್ಪಣಮಸ್ತು ಅಂತ ಹೇಳಲ್ಲ. ಹಾಗೆ ಈ ದಶಾವತಾರದ ಯಾವುದೇ ಒಂದು ಭಗವಂತನ ಅವತಾರವನ್ನು ನಾವು ಸ್ಮರಣೆ ಮಾಡಿಕೊಳ್ಳಲ್ಲ. ಬದಲಾಗಿ ಶ್ರೀಕೃಷ್ಣನನ್ನು ಮಾತ್ರ ನಾವು ಸ್ಮರಣೆ ಮಾಡಿಕೊಳ್ತೇವೆ. ಯಾಕೆ ಅನ್ನುವಂಥ ಜಿಜ್ಞಾಸೆ ಕೆಲವರಲ್ಲಿ ಮೂಡಬಹುದು. ಹಾಗಾಗಿ ಇಲ್ಲಿ ದೇವರ ಹೆಸರಿನಲ್ಲಿ ಅರ್ಪಣಮಸ್ತು ಅನ್ನುವಂಥದ್ದನ್ನು ಯಾಕಾಗಿ ನಾವು ಹೆಚ್ಚು ಉಪಯೋಗಿಸ್ತೇವೆ ಅನ್ನುವಂಥ ಒಂದು ವಿಚಾರ ಈ ದಿನ ಮನಸ್ಸಿಗೆ ಬಂದಿರುವಂಥದ್ದು. ಹಾಗಾಗಿ ಶ್ರೀ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಶ್ರೀಕೃಷ್ಣಾವತಾರಕ್ಕೆ ವಿಶೇಷವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಮಹತ್ವ ಇದೆ. ಅದರಲ್ಲೂ ಈ ಕೃಷ್ಣಾವತಾರಕ್ಕೆ ಹೋಲಿಸಿದರೆ ಇತರೆ ಅವತಾರಗಳಲ್ಲಿ ಭಗವಂತ ಸಾಮಾನ್ಯ ಜನರಿಗೆ ಶ್ರೀಕೃಷ್ಣನಷ್ಟು ಹತ್ತಿರ ಆಗಲಿಲ್ಲ. ಸಾಮಾನ್ಯ ಜನರು ಹತ್ತಿರ ಹೋಗಲಿಲ್ಲ. ಆದರೆ ಭಕ್ತರು ಮಾತ್ರ ಭಗವಂತನ ಹತ್ತಿರಕ್ಕೆ ಹೋದರು, ಭಗವಂತನನ್ನು ಸೇವಿಸಿದರು. ಆದರೆ ಕೃಷ್ಣ ಮಾತ್ರ ಅತಿ ಸಾಮಾನ್ಯರಲ್ಲಿ ಸಾಮಾನ್ಯರ ಕೈಗೂ ಸಿಗ್ತಾ ಇದ್ದ, ಜನಸಾಮಾನ್ಯರಿಗೂ ಕೂಡ ನಿಲುಕ್ತಾ ಇದ್ದ. ಅದಕ್ಕಾಗಿಯೇ ಶ್ರೀಕೃಷ್ಣನನ್ನು ಗೋವಿಂದ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಗೋವಿಂದ ಅಂತ ಹೇಳಿದ್ರೆ ಗೋಪಾಲಕ ಅಲ್ಲ, ಹಸುಗಳನ್ನು ಕಾಯುವಂಥವನು ಗೊಲ್ಲ ಅನ್ನುವಂಥ ಅರ್ಥ ಅಲ್ಲ. ಅದಕ್ಕೆ ಬದಲಾಗಿ ಗೋ ಅಂತ ಹೇಳಿದ್ರೆ ಇಂದ್ರಿಯಗಳು, ವಿಂದ ಅಂತ ಹೇಳಿದ್ರೆ ಸಿಲುಕುವಂಥವನು, ಸಿಗು ನಮಗೆ ದೊರಕುವಂಥವನು ಅನ್ನುವಂಥ ಒಂದು ಅರ್ಥ. ಹಾಗಾಗಿನೇ ವಿಂದತಿ ಸಹ ಗೋವಿಂದ ಅಂತ ಹೇಳುವಂಥದ್ದು ಇದಕ್ಕಾಗಿಯೇ. ಅಲ್ಲಿ ಶ್ರೀಕೃಷ್ಣ ನಮಗೆ ಎಲ್ಲರಿಗೂ ಕೂಡ ದೊರಕ್ತಾನೆ, ಎಲ್ಲರ ಕೈಗೂ ಸಿಲುಕ್ತಾನೆ, ಎಲ್ಲರ ಭಿನ್ನಹವನ್ನು ಆಲಿಸ್ತಾನೆ, ಎಲ್ಲರಿಗೂ ಕೂಡ ಸಹಾಯಕ್ಕೆ ಬಂದು ನಿಲ್ತಾನೆ ಅನ್ನುವಂಥ ಒಂದು ಅರ್ಥದಲ್ಲಿದೆ. ಹಾಗಾಗಿನೇ ಶ್ರೀಕೃಷ್ಣಾವತಾರ ಒಂದು ಸಂಪೂರ್ಣವಾದಂತಹ ಅವತಾರ ಇದು. ಇಲ್ಲಿ ಆದಿ ಮತ್ತು ಅಂತ್ಯವನ್ನು ತೋರಿದಂತಹ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿನೇ ಯಾವ ದಶಾವತಾರ ಸಂಪೂರ್ಣವಾಗಿ ಸಂಪನ್ನವಾಗಿದೆ ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣಾವತಾರ ಮಾತ್ರ. ಈ ಅವತಾರದಲ್ಲಿ ದಶಾವತಾರದ ಉಳಿದ 9 ಅವತಾರಗಳಲ್ಲಿ ಭಗವಂತ ತೋರಿಸಿದಂತಹ ಲೀಲೆಗಳೆಲ್ಲವನ್ನೂ ಕೂಡ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿದರೆ ಉಳಿದೆಲ್ಲವೂ ಕೂಡ ಎಲ್ಲ ಅವತಾರಗಳಿಗೂ ಕೂಡ ಅರ್ಪಣೆಯಾಗತ್ತೆ ಅನ್ನುವಂಥ ಒಂದು ಅರ್ಥ. ಹಾಗಾಗಿನೇ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಒಮ್ಮೆ ದೇವರಿಗೆ ನಾವು ಅಂದುಬಿಟ್ರೆ ಸಾಕು, ಆ ವಸ್ತು, ಆ ಸೇವೆ, ಆ ಪೂಜೆ ದೇವರಿಗೆ ಸೇರುತ್ತೆ. ಹಾಗಾಗಿ ನಮಗೆ ಅದರ ಮೇಲೆ ಯಾವುದೇ ಹಕ್ಕಿಲ್ಲ, ಅದೆಲ್ಲವೂ ಕೂಡ ಭಗವಂತನಿಂದಲೇ ಬಂದದ್ದು, ಭಗವಂತನಿಗೆ ಸಮರ್ಪಣೆ ಅನ್ನುವಂಥ ಒಂದು ಅರ್ಥ. ಅದಕ್ಕಾಗಿಯೇ ತುಳಸಿಯನ್ನು ಈ ಸಂದರ್ಭದಲ್ಲಿ ನಾವು ಉಪಯೋಗಿಸಬೇಕು. ಯಾವುದೇ ನೈವೇದ್ಯಕ್ಕಾಗಲಿ ಯಾವುದೇ ವಸ್ತುವನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿ ದಾನ ಕೊಡಬೇಕು ಅಂತ ಹೇಳಿದ್ರೂ ಕೂಡ ಒಂದು ತುಳಸಿ ದಳವನ್ನು ಇಟ್ಟು ಒಂದು ಉದ್ಧರಣೆ ನೀರನ್ನು ಹಾಕಿ ಅದಕ್ಕೆ ಅರ್ಪಣೆಯನ್ನು ಮಾಡಬೇಕು. ಹಾಗಾಗಿ ನಮ್ಮ ಪಾಲಿಗೆ ಭಗವಂತ ಕೊಡುವಂಥದ್ದು ವಾಪಸ್ಸು ತುಳಸಿಯನ್ನು ಮಾತ್ರ. ತುಳಸಿ ಅಂದರೆ ಶ್ರೀಲಕ್ಷ್ಮಿ. ಹಾಗಾಗಿ ನಮಗೆ ಬೇಕಾದಂತಹ ಸಂಪತ್ತು, ಸಮೃದ್ಧಿ, ಆರೋಗ್ಯ, ಆಯಸ್ಸು ಎಲ್ಲವನ್ನೂ ಕೂಡ ಭಗವಂತ ನಮಗೆ ತುಳಸಿಯ ಮೂಲಕ ದಯಪಾಲಿಸ್ತಾನೆ ಅನ್ನುವಂಥ ಒಂದು ಸದ್ವಿಚಾರ ಇದೆ.
ಅದರಲ್ಲೂ ಈ ಪೂಜಾ ಕೈಂಕರ್ಯವನ್ನು ಮಾಡುವಂಥವರು ಕಂಕಣಧಾರಿಗಳಾಗಲಿ ಸಂಕಲ್ಪವನ್ನು ಮಾಡಿಕೊಂಡು ಈ ಯಜ್ಞ ಯಾಗಾದಿ ವ್ರತಗಳಲ್ಲಿ ಕುಳಿತಂಥವರು ಅಹಮನ್ನು ತ್ಯಜಿಸಿ ಕೃಷ್ಣಾರ್ಪಣ ಅಂತ ಹೇಳಿಬಿಟ್ರೆ ಸಾಕು, ಅಲ್ಲಿ ಅಮಿತ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಎಷ್ಟೋ ಪುರಾಣಗಳಲ್ಲಿ, ಎಷ್ಟೋ ಧರ್ಮ ಗ್ರಂಥಗಳಲ್ಲಿ ಇದನ್ನೇ ಉಲ್ಲೇಖಿಸಿರುವಂಥದ್ದು. ಹಾಗಾಗಿ ಇಲ್ಲಿ ಗೋವಿಂದನ ಮುಂದೆ, ಭಗವಂತನ ಮುಂದೆ, ಶ್ರೀಕೃಷ್ಣನ ಮುಂದೆ ನಾವು ಅಹಂಭಾವದಿಂದ ಏನಾದರೂ ವರ್ತಿಸಿದ್ರೆ ಪ್ರತಿಯೊಂದು ಕ್ರಿಯೆಗೂ ಕೂಡ ಆ ಕ್ರಿಯೆಗೆ ಸಮಾನವಾದಂತಹ ವಿರೋಧ ಭಾವದ ಪ್ರಕ್ರಿಯೆ ನಮಗೆ ಬಂದುಬಿಡುತ್ತೆ. ಹಾಗಾಗಿನೇ ನಮಗೆ ಕಷ್ಟ ಬಂತು, ನಮಗೆ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಏನೋ ಒಂದು ಲೋಪ ಆಗಿದೆ. ನಾವು ಭಗವಂತನನ್ನು ಬೇಡೋದರಲ್ಲಿ, ಅವನ ಪೂಜೆಯಲ್ಲಿ, ಅವನ ಸೇವೆಯಲ್ಲಿ ಏನೋ ಒಂದು ಅಚಾತುರ್ಯ ಆಗಿದೆ ಅನ್ನುವಂಥದ್ದು ಇದರಿಂದ ನಮಗೆ ಗೊತ್ತಾಗುವಂಥ ಒಂದು ವಿಚಾರ. ಹಾಗಾಗಿನೇ ನಮಗೆ ನಿರಹಂಕಾರದಿಂದ ಗೋವಿಂದನ ಮುಂದೆ ನಮ್ಮ ಸೇವೆಯನ್ನು ಸಲ್ಲಿಸಬೇಕು. ಅದರಲ್ಲೂ ಜೀವನದಲ್ಲಿ ಅದು ಕೇವಲ ಭಗವಂತನ ಕ್ರಿಯೆ, ಆದ್ದರಿಂದಲೇ ದೇವರ ಕೃಪೆ ಅಂತ ಹೇಳುವಂಥದ್ದು, ಅದೇ ಶ್ರೀಕೃಷ್ಣನ ಅನುಗ್ರಹ ಅಂತ ಹೇಳಿ ಕರೆಯಲ್ಪಡುವಂಥದ್ದು. ಹಾಗಾಗಿ ಇಲ್ಲಿ ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಕೇವಲ ಕೃಷ್ಣನ ರೂಪ ಕಲಿಯುಗಕ್ಕೆ ಅತ್ಯಂತ ಹತ್ತಿರದ ರೂಪವಾಗಿರೋದ್ರಿಂದ ಕೃಷ್ಣಾರ್ಪಣ ಅಂತ ಹೇಳಬೇಕು ಅನ್ನುವಂಥದ್ದು ಕೂಡ ದಾಸಶ್ರೇಷ್ಠರು ತಿಳಿಸ್ತಾ ಇದ್ದಾರೆ. ಆದರೂ ಬ್ರಹ್ಮಾಂಡ ಪುರಾಣದಲ್ಲಿ, ವೆಂಕಟೇಶ ಮಹಾತ್ಮೆಯಲ್ಲಿ ಎಲ್ಲ ಜೀವವನ್ನು ನಿಯಂತ್ರಣ ಮಾಡುವಂಥ ನಿಯಾಮಕ ಭಗವಂತನೇ ಆಗಿದ್ರೂ ಕೂಡ ಭಗವಂತ ಯುಗಾನುಸಾರವಾಗಿ ತನ್ನ ಬಣ್ಣವನ್ನು ಬದಲಾಯಿಸಿದ್ದನು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇದು ಬಹಳ ವಿಶೇಷವಾದಂತಹ ಒಂದು ಉಲ್ಲೇಖ. ಇದು ಇಲ್ಲಿ ಕೃತಯುಗದಲ್ಲಿ ಭಗವಂತ ಶ್ವೇತಧಾರಿಯಾಗಿದ್ದ, ಅಂದರೆ ಬಿಳಿಯ ಬಣ್ಣ ಇತ್ತು. ತ್ರೇತಾಯುಗದಲ್ಲಿ ಕೆಂಪು ಬಣ್ಣ ಇತ್ತು. ದ್ವಾಪರ ಯುಗದಲ್ಲಿ ಹಳದಿಯ ಬಣ್ಣ, ಹಾಗೆ ಕಲಿಯುಗದಲ್ಲಿ ಕೃಷ್ಣ ಬಣ್ಣದಿಂದ ಕೂಡಿ ಎಲ್ಲರನ್ನ ಬಿಂಬಿಸಿದ್ದಾನೆ ಅನ್ನುವಂಥ ಒಂದು ಅರ್ಥ ಇದೆ. ಹಾಗಾಗಿನೇ ಕೃಷ್ಣವರ್ಣಂ ಕಲೋ ಕೃಷ್ಣಂ ಅಂತ ಹೇಳಿರುವಂಥದ್ದು ಈ ಕಾರಣಕ್ಕಾಗಿನೇ. ಆದ್ದರಿಂದ ಕೃಷ್ಣಾರ್ಪಣ ಅನ್ನುವಂಥದ್ದು ಅತ್ಯಂತ ಸಮಂಜಸವಾಗಿರುವಂಥ ಒಂದು ಅಂಶ. ಹಾಗಾಗಿ ಇಲ್ಲಿ ವ್ಯಾಸರಾಜರು ಕೂಡ 3 ಬಾರಿ ಕೃಷ್ಣನನ್ನು ಕರೆದಿದ್ದಾರೆ. ಕೃಷ್ಣ 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 ಅಂತ ಹೇಳಿ ಕರೆದಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ 3 ಬಾರಿ ಕರೆದಾಗ ಒಂದು ಬಿಂಬನನ್ನು, ಮತ್ತೊಂದು ಅವತಾರ ರೂಪವನ್ನು, ಮಗದೊಂದು ಮೂಲ ರೂಪವನ್ನು ತಿಳಿಸುವಂಥದ್ದು. ಈ 3 ಬಾರಿ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇರುವಂಥದ್ದು. ಸ್ವತಃ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ನೀನು ಏನೇ ಮಾಡು ಅದನ್ನು ನನಗೆ ನೇರವಾಗಿ ಅರ್ಪಿಸ್ಬಿಡು, ಭಕ್ತಾದಿಗಳಿಗೆ ತಿಳಿಸಿರುವಂಥ ವಿಚಾರ ಏನಿದೆ ಅದನ್ನು ಇಲ್ಲಿ ಸ್ಮರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡಿ, ಯಾವುದೇ ಸೇವೆಯನ್ನು ಮಾಡಿ, ಪೂಜೆಯನ್ನು ಮಾಡಿ, ಕೊನೆಗೆ ಕೃಷ್ಣಾರ್ಪಣ ಮಸ್ತು ಅಂತ ಅಂದ್ಬಿಡಿ. ನೀವು ಮಾಡುವಂಥ ಎಲ್ಲ ಪೂಜೆ, ಎಲ್ಲ ಸೇವೆಗಳು ಕೂಡ ಭಗವಂತನಿಗೆ ಸಮರ್ಪಣೆಯಾಗತ್ತೆ. ಹಾಗೆ ಯಾವುದೇ ಲೋಪದೋಷಗಳು, ನಿಮಗೆ ತಿಳಿಯದಂತೆ ಆಗಿರುವಂತಹ ಲೋಪದೋಷಗಳು, ಕೆಲವೊಂದು ಮಂತ್ರಗಳಲ್ಲಿ ಹೀನತೆ ಉಂಟಾಗಿರ್ಬೋದು, ಮಂತ್ರೋಚ್ಚಾರಣೆಯಲ್ಲಿ ಲೋಪದೋಷಗಳಾಗಿರ್ಬೋದು, ಅಥವಾ ಈ ಪೂಜಾ ವಿಧಿವಿಧಾನಗಳಲ್ಲಿ ಕೆಲವೊಂದು ಅವಘಡಗಳಾಗಿರ್ಬೋದು, ಅಂಥದ್ದನ್ನೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಿಸಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ಸಾಕು, ನಿಮ್ಮ ಪೂಜೆಯ ಫಲ 100ಕ್ಕೆ 100ರಷ್ಟು ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿನೇ ಎಷ್ಟೋ ವೇಳೆ ಕೊನೆಯಲ್ಲಿ ನಾವು ಕೃಷ್ಣನಿಗೆ ನಮ್ಮ ಸೇವೆಯನ್ನು ಅರ್ಪಿಸದೇ ಇದ್ದದ್ದಕ್ಕಾಗಿಯೇ ಕೆಲವೊಂದು ಫಲಗಳು ಪೂರ್ಣವಾಗಿ ಸಿಕ್ಕಿಲ್ಲ. ಅಷ್ಟೆಲ್ಲ ಪೂಜೆ ಪುನಸ್ಕಾರ, ಯಾಗ, ವ್ರತ, ಹೋಮ, ಹವನಾದಿಗಳನ್ನು ಮಾಡಿದ್ರೂ ಕೂಡ ಫಲ ಸಿಕ್ಕಿಲ್ಲ ಅಂತ ಹೇಳುವಂಥದ್ದನ್ನು ಕೇಳಿದ್ದೇವೆ. ಯಾಕೆಂದರೆ ಅವರಿಗೆ ಕೊನೆಯಲ್ಲಿ ಆ ಒಂದು ಶಬ್ದ ಕೃಷ್ಣಾರ್ಪಣ ಮಸ್ತು ಅನ್ನುವಂಥದ್ದು ಜ್ಞಾಪಕಕ್ಕೆ ಬಂದಿರಲ್ಲ. ಹಾಗಾಗಿ ಈ ದಿನದಿಂದಲೇ, ಅದರಲ್ಲೂ ಈ ಬುಧವಾರದ ದಿನ ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ದಿನ, ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂತಹ ದಿನ, ಈ ದಿನದಿಂದಲೇ ಒಂದು ಪುಟ್ಟ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮ್ಮ ಯಾವುದೇ ಒಂದು ಪೂಜೆ ಪುನಸ್ಕಾರಾದಿಗಳ ನಂತರದಲ್ಲಿ ಕೊನೆಯಲ್ಲಿ, ಅದರಲ್ಲೂ ಅಕ್ಷತೆಯ ಜೊತೆಗೆ ಒಂದು ತುಳಸಿ ದಳದಲ್ಲಿ ನೀರಿನೊಂದಿಗೆ ಒಂದು ಅರ್ಘ್ಯವನ್ನು ಬಿಟ್ಬಿಟ್ಟು ಎಲ್ಲವೂ ಕೂಡ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿಬಿಡಿ. ನಿಮ್ಮ ಪೂಜೆ ಸಂಪನ್ನವಾಗತ್ತೆ, ನಿಮಗೆ ಪೂರ್ಣ ಫಲ ಲಭ್ಯವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ನಿರಾತಂಕವಾಗಿ ನಡೆಯುತ್ತೆ, ಸರಳವಾಗಿ ನಡೆಯುತ್ತೆ. ಅದರಲ್ಲೂ ಬಹಳ ವಿಶೇಷತೆಯಿಂದ ಕೂಡಿರುವಂಥ ಕೆಲಸಗಳೇ ಈ ದಿನ ಕೈಗೂಡುವಂಥದ್ದು ಇದೆ. ಇನ್ನು ನಿಮಗೆ ಈ ದಿನ ತುಂಬ ಪ್ರೋತ್ಸಾಹದಾಯಕವಾದಂಥ ಸನ್ನಿವೇಶಗಳು ಕೂಡ ಇದೆ.
ಹಾಗಾಗಿ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಬಂಧು ಬಾಂಧವರು ನಿಮ್ಮ ಜೊತೆಯಲ್ಲಿದ್ದು ಕೆಲಸಗಳನ್ನು ಮುನ್ನಡೆಸುವಂಥದ್ದಿದೆ. ಆದರೆ ಕೆಲಸದ ಬಗ್ಗೆ ನಿಮಗೆ ಸ್ವಲ್ಪ ಆತುರತೆ ಜಾಸ್ತಿ ಇರುತ್ತೆ, ಸ್ವಲ್ಪ ಅರ್ಜೆನ್ಸಿ ಅನ್ನುವಂಥದ್ದು ಈ ದಿನದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿನೇ ಈ ದಿನ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಉತ್ತಮ ಪ್ರತಿಫಲ ಸಿಗಲಿ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಆದರೆ ನಿರೀಕ್ಷೆಯಂತೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿವೇಚನೆಯಿಂದ ಮುಂದುವರಿಬೇಕಾಗತ್ತೆ. ಆತುರದ ನಿರ್ಧಾರಗಳನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮಾತಿಗೆ ಮಾತು ಸೇರುವಂಥದ್ದು, ಮಾತಿನ ಚಕಮಕಿ ಈ ದಿನ ಆಗುವಂಥದ್ದಿದೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡ್ಕೊಂಡ್ಬಿಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹಿರಿಯರ ಆಶೀರ್ವಾದದಿಂದ, ಭಗವಂತನ ಅನುಗ್ರಹದಿಂದ ಒಂದು ಒಳ್ಳೆಯ ಕಾರ್ಯ ಈ ದಿನ ನಿಮ್ಮಿಂದ ಆಗುವಂಥದ್ದು. ಅದರಲ್ಲೂ 4 ಜನರಿಗೆ ಅನುಕೂಲಕರವಾಗುವಂಥ ಒಂದು ಕಾರ್ಯವನ್ನು ಈ ದಿನ ನೀವು ಮಾಡುವಂಥದ್ದು ಇದೆ. ಇನ್ನು ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥ ಒಂದು ಪ್ರಯತ್ನ, ಒಂದು ಪೂರ್ವ ಸಿದ್ಧತೆ ಈ ದಿನ ಇರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಈ ದಿನ ಮತ್ತಷ್ಟು ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನೀವು ಬಯಸಿದಂಥ ಒಂದು ಪ್ರಗತಿಯನ್ನು ಸಾಧಿಸ್ತೀರಿ. ನಿಮ್ಮ ಒಂದು ಮನಸ್ಸಿನ ಆಸೆ ಆಕಾಂಕ್ಷೆಗಳು ಈಡೇರುವಂಥ ಸಂದರ್ಭ ಇದು. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಸಂತೋಷದ ದಿನ, ಸಂತೃಪ್ತಿಯ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ಒತ್ತಡ ಇರುವಂಥದ್ದು. ಹಾಗೆ ಕೆಲವೊಂದು ಅಹಿತಕರವಾದಂತಹ ಘಟನೆಗಳನ್ನು ಕೂಡ ನೀವು ಈ ದಿನ ನೋಡಬೇಕಾಗತ್ತೆ. ಅದಕ್ಕೆ ನೀವೇ ಸಾಕ್ಷಿಯಾಗಿ ನಿಲ್ಲುವಂಥದ್ದು ಇದೆ. ಇದರಿಂದ ಮನಃಶಾಂತಿ ಕದಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಆದಷ್ಟು ಅಂತಹ ಸನ್ನಿವೇಶಗಳು ಬಂದಾಗ ಬಹಳ ವಿಶೇಷವಾಗಿ ಸೆನ್ಸಿಟಿವ್ ಆಗಿ ನೀವು ವರ್ತಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸದ ಮೇಲೆ, ನಿಮ್ಮ ಉದ್ಯೋಗದ ಮೇಲೆ, ನಿಮ್ಮ ವ್ಯಾಪಾರದ ಮೇಲೆ ತುಂಬ ಗಮನ ಹರಿಸಬೇಕಾಗತ್ತೆ. ಏಕೆಂದರೆ ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿರುವಂಥದ್ದು. ಅದನ್ನು ಬಹಳ ಕೇಂದ್ರೀಕರಿಸುವಂಥದ್ದು ಅಂದರೆ ಸ್ವಲ್ಪ ಕಷ್ಟ ಸಾಧ್ಯವಾಗುವಂಥ ವಿಚಾರ. ಹಾಗಾಗಿನೇ ಈ ದಿನ ಕೆಲಸದ ಕಡೆ ಒಂದು ಕಾನ್ಸಂಟ್ರೇಷನ್ ಇರಲಿ, ಫಲಿತಾಂಶಗಳಿಗೆ ಅನುಕೂಲ ಆಗುತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಹೇಳಿಕೆಗೆ ತುಂಬ ಮಹತ್ವವನ್ನು ಕೊಡುವಂಥದ್ದು ಕೂಡ ಇದೆ. ಯಾರು ಏನೇ ಒಂದು ಸಣ್ಣ ಮಾತನ್ನು ಹೇಳಿದ್ರೂ ಕೂಡ ಅದಕ್ಕೆ ಒಂದು ವಿಶೇಷ ಅರ್ಥವನ್ನು ಕಲ್ಪಿಸ್ಕೊಳ್ಳುವಂಥದ್ದು ಇದೆ. ಇದರಿಂದ ಮನಸ್ಸಿಗೆ ತುಂಬ ಒತ್ತಡ ಆಗುತ್ತೆ. ಹಾಗೆ ಈ ಬೇಡದ ವಿಚಾರಕ್ಕೆ ಹೆಚ್ಚು ಗಮನ ಕೊಡೋದರಿಂದ ಉಳಿದಂತಹ ಕೆಲಸ ಕಾರ್ಯಗಳು ನಿಮಗೆ ಯಶಸ್ವಿಯಾಗಿ ನಡೆಯಲ್ಲ. ಹಾಗಾಗಿನೇ ಈ ದಿನ ಅಷ್ಟೊಂದು ಪ್ರಗತಿದಾಯಕವಾಗಿರಲ್ಲ. ಅದಕ್ಕಾಗಿಯೇ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಗಮನ ಹರಿಸಿ ನಿಮ್ಮ ಕೆಲಸಗಳನ್ನು ಗುರಿಯತ್ತ ಕೊಂಡೊಯ್ಯುವಂಥ ಒಂದು ಮನಸ್ಸು ಮಾಡಿ. ಹಾಗೆ ಈ ದಿನ ನಿಮ್ಮ ಆದಾಯ ವ್ಯಯ ಇದರ ಒಂದು ನಿಯೋಜನೆ ಕೂಡ ತುಂಬ ಮುಖ್ಯವಾಗಿ ಇರುವಂಥದ್ದು. ಇನ್ನು ಸಾಲ ಸೋಲ ಮಾಡಲಿಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಇನ್ನು ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ಕೆಲಸದ ಹೊರೆ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಕೆಲಸಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಇದರಿಂದ ನಿಮಗೆ ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದು, ಹಾಗೆ ಕೆಲಸದ ಮೇಲೇ ಜಿಗುಪ್ಸೆ ಬರುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಮಾನಸಿಕ ಕಿರಿಕಿರಿ ಕೂಡ ಆಗುವಂಥದ್ದು. ಈ ಎಲ್ಲದರ ಪರಿಣಾಮದಿಂದ ಈ ದಿನ ನಿಮಗೆ ಮಿಶ್ರ ಫಲಗಳಿರುತ್ತೆ. ಅದಕ್ಕಾಗಿಯೇ ಈ ದಿನದ ಪ್ರಯತ್ನವನ್ನು ಸ್ವಲ್ಪ ಚುರುಕುಗೊಳಿಸಬೇಕಾಗತ್ತೆ. ಸ್ವಲ್ಪ ಸ್ಪೀಡಪ್ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ನಿಮ್ಮ ವಿದ್ಯಮಾನಗಳು, ನಿಮ್ಮ ಚಟುವಟಿಕೆಗಳಲ್ಲಿ ಸ್ವಲ್ಪ ನಿಧಾನಗತಿಯ ಪ್ರಗತಿ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಅಷ್ಟೊಂದು ಆಸಕ್ತಿ ಕೂಡ ಇರಲ್ಲ. ಏಕೆಂದರೆ ಈ ದಿನ ಬೇಸರದಿಂದಲೇ ಕೆಲವೊಂದು ಕೆಲಸಗಳನ್ನು ಒತ್ತಾಯಕ್ಕೆ, ಎಲ್ಲ ಒಂದು ಕಡೆ ದಾಕ್ಷಿಣ್ಯಕ್ಕೆ ಒಳಗಾಗಿ ಆರಂಭ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಅದನ್ನು ಈ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಗಮನ ಇಟ್ಕೊಳ್ಬೇಕಾಗತ್ತೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಾಗತ್ತೆ. ಇದೊಂದನ್ನು ಮಾತ್ರ ನೀವು ಈ ದಿನ ಗಮನದಲ್ಲಿಟ್ಕೊಳ್ಳಿ. ಹಾಗೆ ಈ ದಿನ ಪ್ರಮುಖವಾದಂತಹ ವಿಚಾರಗಳಲ್ಲಿ ಯಾವುದನ್ನು ನೀವು ಆಯ್ಕೆ ಮಾಡಿಕೊಂಡು
ಪ್ರಿಯಾರಿಟಿಯ ಮೇಲೆ ಆರಂಭ ಮಾಡಬೇಕು ಅನ್ನೋಂಥದ್ದನ್ನು ಮೊದಲೇ ನಿರ್ಧಾರ ಮಾಡಿಕೊಳ್ಳಿ. ಏಕೆಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಒಂದೇ ದಿನ ಆರಂಭ ಮಾಡುವಂಥದ್ದಕ್ಕಾಗಲ್ಲ, ಹಾಗೆ ಫಲಿತಾಂಶಗಳು ಕೂಡ ಈ ದಿನವೇ ಬರುವಂಥದ್ದು ಅಲ್ಲ. ಅದಕ್ಕಾಗಿಯೇ ಅತಿ ಮುಖ್ಯವಾದಂತಹ ಒಂದೆರಡು ಕೆಲಸಗಳನ್ನು ಈ ದಿನ ಮಾತ್ರ ಆರಂಭ ಮಾಡಿಕೊಳ್ಳಿ. ಇನ್ನು ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಈಗಾಗಲೇ ನಿಮ್ಮ ಕೈಯಲ್ಲಿದೆ, ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ಮೋಜು ಮಸ್ತಿ, ಪಾರ್ಟಿ, ಪ್ರವಾಸ, ಪ್ರಯಾಣ ಇಂಥದ್ದೇನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೆಲವೊಂದು ವಿವಾದಗಳನ್ನು ಈ ಒಂದು ಸಂಬಂಧದಲ್ಲಿ ನೀವೇ ತಂದುಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲವೂ ಸರಿ ಇದೆ, ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ತಪ್ಪುಗಳಿಂದ ಇಂತಹ ಸಮಸ್ಯೆಗಳು ನಿಮ್ಮ ಹೆಗಲಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಮೇಲಧಿಕಾರಿಗಳ ಜೊತೆಯಲ್ಲೂ ಕೂಡ ವಿವಾದಗಳು ಉಂಟಾಗುತ್ತೆ. ಸಹೋದ್ಯೋಗಿಗಳ ಜೊತೆಯಲ್ಲೂ ಕೂಡ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ನಿಮ್ಮ ಒಂದು ನಿರ್ಧಾರದಿಂದ, ನಿಮ್ಮ ಮಾತಿನಿಂದ ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ತಾಯಿ ಸ್ಥಾನದಲ್ಲಿರುವಂಥವ್ರಿಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ ಬಗ್ಗೆನೇ ಕೆಲವರು ತುಂಬ ಚಿಂತೆ ಮಾಡುವಂಥದ್ದು ಕೂಡ ಇರುತ್ತೆ. ಅಂಥ ಒಂದು ಸನ್ನಿವೇಶವನ್ನು ಅವರಿಗೆ ತಂದು ಕೊಟ್ಬಿಡ್ತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರ ಮೇಲೂ ಕೂಡ ಈ ದಿನ ಡಿಪೆಂಡ್ ಆಗಬೇಡಿ, ಯಾರ ವಿರುದ್ಧವಾಗೂ ಕೂಡ ಕೆಲಸ ಮಾಡಬೇಡಿ. ಆದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಏಕೆ ಅಂತ ಹೇಳಿದ್ರೆ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿಯಿಂದಲೇ ಆರಂಭ ಮಾಡುವಂಥದ್ದು, ಹಾಗೆ ಕೆಲಸಗಳು ಮುಂದುವರಿಯುವವರೆಗೂ ಕೂಡ ಅದೇ ಆಸಕ್ತಿಯನ್ನು ಇಟ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಧನಾತ್ಮಕವಾದಂತಹ ದೃಷ್ಟಿಕೋನ ಈ ದಿನ ತುಂಬ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಬರುವಂಥ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಆಗಾಗ್ಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಅದನ್ನು ಮಾತ್ರ ಈ ಸಂದರ್ಭದಲ್ಲಿ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಈ ಹಣಕಾಸಿನ ಪರಿಸ್ಥಿತಿ ಮತ್ತಷ್ಟು ಸುಧಾರಣೆಯತ್ತ ಸಾಗುತ್ತೆ. ವ್ಯಾಪಾರ ವ್ಯವಹಾರಗಳು ಸಮಾಧಾನಕರವಾಗಿರುತ್ತೆ. ಒಂದೇ ದಿನದಲ್ಲಿ ಕೈತುಂಬ ಲಾಭ ಇಲ್ಲ ಅಂತ ಅಂದರೂ ಕೂಡ ಈ ಲಾಭದ ದಿಸೆಯಲ್ಲೇ ಕೆಲಸಗಳು ಮುಂದುವರಿಯುತ್ತೆ. ಹಾಗೆ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ತುಂಬ ಉತ್ಸಾಹದಿಂದಲೇ ಆರಂಭ ಮಾಡ್ತೀರಿ. ಅದಕ್ಕೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ನೆರವು, ಒಂದು ಸಲಹೆ, ಮಾರ್ಗದರ್ಶನ, ಹಣಕಾಸಿನ ಸಹಾಯ ಎಲ್ಲವೂ ಕೂಡ ಒದಗಿ ಬರುತ್ತೆ ಸೂಕ್ತ ಸಂದರ್ಭದಲ್ಲಿ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಕೆಲಸದ ಒತ್ತಡ ಏನಿತ್ತು ಅದರಿಂದ ಮುಕ್ತಿ ಸಿಕ್ಕತ್ತೆ, ಪರಿಹಾರ ಅನ್ನೋಂಥದ್ದು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಅಭಿರುಚಿಗೆ ತಕ್ಕಂತಹ ಕೆಲಸಗಳು ನಿಮಗೆ ಈ ದಿನ ಸಿಕ್ಕತ್ತೆ. ಒಳ್ಳೆಯ ಫಲ ನಿಮಗೆ ಇದರಿಂದ. ಇನ್ನು ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಸ್ವಲ್ಪ ಹೊಂದಾಣಿಕೆಯಿಂದ, ಸ್ವಲ್ಪ ಸೌಹಾರ್ದತೆಯಿಂದ ವರ್ತಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ನಿಮ್ಮ ಪ್ರಯತ್ನಗಳೇನಿದೆ ಅದು ವಿಶೇಷವಾದಂತಹ ಫಲವನ್ನು ತಂದುಕೊಡುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಿರುದ್ಯೋಗಿಗಳಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ಸಂಪಾದನೆಯ ಬಗ್ಗೆ, ನಿಮ್ಮ ಕಳಕಳಿಯ ಬಗ್ಗೆ ಈ ದಿನ ಬಹಳ ವಿಶೇಷವಾಗಿ ತಜ್ಞರ ಸಲಹೆ ಕೂಡ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಜೀವನದಲ್ಲಿ ಏನಾದರೂ ಒಂದನ್ನು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಚಂದ್ರನಿಂದ, ನಿಮಗೆ ರವಿಯಿಂದ ವಿಶೇಷವಾದಂತಹ ಒಂದು ಮಾರ್ಗದರ್ಶನ ಸಿಕ್ಕತ್ತೆ, ಬೆಳಕು ಸಿಕ್ಕತ್ತೆ. ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ನಿಧಾನಗತಿ ಇರುತ್ತೆ. ಏಕೆಂದರೆ ಇಲ್ಲಿ ದ್ವಿತೀಯದಲ್ಲೇ ನಿಮಗೆ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಮಾತಿನಲ್ಲೂ ಕೂಡ ಈ ದಿನ ಕೆಲವೊಂದು ವಿಶ್ವಾಸಾರ್ಹತೆ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಹಾಗೆ ಮಾತಿನಲ್ಲೇ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಕೂಡ ಈ ಸಂದರ್ಭದಲ್ಲೇ ಜೊತೆಯಾಗಿ ಕಾಣಿಸ್ಕೊಳ್ಳುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಮಾತನ್ನು ಯಾರು ಸೂಕ್ಷ್ಮವಾಗಿ ಗ್ರಹಿಸ್ತಾರೆ, ಸೂಕ್ಷ್ಮವಾಗಿ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ನಿಮ್ಮ ಮಾತಿನಲ್ಲಿ ದೋಷಗಳು ಇರುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿನೇ ಈ ದಿನ ಸ್ವಾರ್ಥರಹಿತವಾಗಿ ನಿಮ್ಮ
ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅಡೆತಡೆಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ಬಂಧುಗಳಿಂದ ಮುಕ್ತಿ ಸಿಗಬೇಕು, ಅವರ ಮಾತಿನಿಂದ ನಿಮಗೆ ರಿಲೀಫ್ ಆಗಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಸ್ವಲ್ಪ ಆಸ್ತಿ ವಿವಾದಗಳು ಇರುವಂಥದ್ದು, ಅದನ್ನು ಬಹಳ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದ ಪರಿಸ್ಥಿತಿ ಕೆಲವೊಮ್ಮೆ ನಿರುತ್ಸಾಹದಲ್ಲಿರುತ್ತೆ, ಆದರೆ ಪ್ರೀತಿ ಪ್ರೇಮದ ಜೀವನದಲ್ಲಿ ತುಂಬ ಉತ್ಸಾಹ ಇದೆ, ಲವಲವಿಕೆ ಇದೆ. ಇನ್ನು ಈ ಸ್ಥಿರಾಸ್ತಿಯ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ವ್ಯವಹಾರಗಳಿಂದ ತಪ್ಪಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಏಕೆಂದರೆ ಒಂದು ಸಲ ಕಮಿಟ್ ಆಗಿಬಿಟ್ರೆ ಅದನ್ನು ನೀವು ಮುಂದುವರಿಸಬೇಕಾಗತ್ತೆ. ಆದರೆ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಈ ಸ್ಥಿರಾಸ್ತಿಯ ಸಂಬಂಧಪಟ್ಟಂತೆ ಗ್ರಹಗತಿಗಳು ಇಲ್ಲದೆ ಇರೋದರಿಂದ ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ಧನಾತ್ಮಕವಾಗಿ ಆಲೋಚನೆ ಮಾಡುವಂಥದ್ದು, ಧನಾತ್ಮಕ ದೃಷ್ಟಿಕೋನ ಏನಿದೆ ಅದು ತುಂಬ ಅಗತ್ಯವಾಗಿ ಬೇಕಾಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ತುಂಬ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ನಿರೀಕ್ಷೆ ಈಡೇರುತ್ತೆ. ನೀವು ಏನನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತೀರೋ ಅದೆಲ್ಲ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ಆಗುವಂಥದ್ದು. ಹಾಗೆ ಈ ದಿನ ಪಾಲುದಾರಿಕೆ ವ್ಯವಹಾರಗಳಿಗೆ ಹೊಸ ಹೂಡಿಕೆಗಳು ಸಿಕ್ಕುವಂಥದ್ದು. ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರದಲ್ಲಿ ಈ ದಿನ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಸಿಕ್ಕತ್ತೆ. ಹಾಗೆ ಒಂದು ಸ್ಥಳ ಭೇಟಿಯಾಗಲಿ, ಅಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಲಿ ನಿಮ್ಮ ಪರವಾಗಿ ಕೆಲವೊಂದು ಅನುಕೂಲಕರವಾದಂಥ ಸನ್ನಿವೇಶವನ್ನು ತರ್ತಾ ಇದೆ. ಹಾಗೆ ಈ ದಿನ ಹೂಡಿಕೆಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು ಈ ದಿನ. ಇನ್ನು ವಿಶೇಷವಾಗಿ ಯೋಜಿಸಿದಂತಹ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಫಲವನ್ನು ತರುತ್ತೆ. ಹಾಗೆ ಹೆಚ್ಚಿನ ಜವಾಬ್ದಾರಿ, ಕಾರ್ಯಭಾರದ ಒತ್ತಡ ಇದನ್ನು ನೀವು ಎದುರಿಸಬೇಕಾಗತ್ತೆ. ಏನೇ ಆದರೂ ಕೂಡ ತಮ್ಮದಲ್ಲದಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ ಎಲ್ಲೋ ಒಂದು ಕಡೆ. ಹಾಗಾಗಿ ಎಲ್ಲವೂ ಸರಿ ಇದೆ ಅಂದಾಗ ಯಾವುದೋ ಒಂದು ಅವಘಡಗಳಿಂದ ನಿಮ್ಮ ಪರಿಸ್ಥಿತಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದಾಗತ್ತೆ. ಆದರೂ ಕೂಡ ಈ ವಿಲ್ ಪವರ್ ಇದೆಯಲ್ಲ, ಮನಸ್ಸು ಮಾಡಿದ್ರೆ ಏನನ್ನ ಸಾಧನೆ ಮಾಡ್ಬೋದು ಅನ್ನೋಂಥದ್ದಕ್ಕೆ ಈ ದಿನ ನಿಮ್ಮ ದಿಟ್ಟ ನಿರ್ಧಾರವೇ ಕಾರಣ ಆಗತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳು ತುಂಬ ಆಶಾದಾಯಕವಾಗಿರುತ್ತೆ. ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಒಳ್ಳೆಯ ಸಮಯ ಇದು. ಇಲ್ಲಿ ಪ್ರಯತ್ನ ಮಾಡಿ ನಿಮ್ಮ ಒಂದು ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಕಡೆ ಗಮನ ಕೊಡಿ. ಅವರ ಬೇಕು ಬೇಡಗಳೇನು, ಅವರ ಆರೋಗ್ಯದ ಪರಿಸ್ಥಿತಿ ಏನು, ಇದರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಭಗವಾನ್ ವಿಷ್ಣುವೇ ನಿಮ್ಮ ಸಹಾಯಕ್ಕೆ ನಿಲ್ತಾನೆ. ಮಹಾಲಕ್ಷ್ಮಿಯ ಅನುಗ್ರಹ ಬಹಳ ಚೆನ್ನಾಗಿ ಉಂಟಾಗುತ್ತೆ. ಹಾಗಾಗಿ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಬಹಳ ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲೋ ಒಂದು ಕಡೆ ರಹಸ್ಯವಾಗಿ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಅದಕ್ಕೆ ಬಹಳಷ್ಟು ಮಟ್ಟಿಗೆ ನಿಮ್ಮ ಸ್ನೇಹಿತರು ಕಾರಣರಾಗ್ತಾರೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ, ಮನೆ ಮಂದಿಗೆ ನಿರಾಶೆಯನ್ನು ತರಿಸಬೇಡಿ. ಹಾಗಾಗಿ ಕೆಲಸದಲ್ಲಿ ಇನ್ವಾಲ್ವ್ ಆದಾಗ ನಿಮ್ಮ ಒಂದು ಕುಟುಂಬದ ಜವಾಬ್ದಾರಿ ಆಗಲಿ, ನಿಮ್ಮ ಒಂದು ಧ್ಯೇಯವಾಗಲಿ 4 ಜನರಿಗೆ ತಿಳಿಯುವಂಥದ್ದಾಗತ್ತೆ. ಹಾಗಾಗಿ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂಥ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಇದು. ಇದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಮನೆ ನಿರ್ಮಾಣದ ಪ್ರಯತ್ನಗಳಾಗಲಿ ಅಥವಾ ಮನೆಗೆ ಬೇಕಾದಂತಹ ಕೆಲವು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತಹ ವಿಚಾರದಲ್ಲಾಗಲಿ ಬಹಳ ವಿಶೇಷವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಹಾಗೆ ಅನಿರೀಕ್ಷಿತ ಸಮಸ್ಯೆಗಳು ಎಲ್ರಿಗೂ ಕೂಡ ಇದ್ದದ್ದೇ, ನಿಮಗೂ ಕೂಡ ಈ ದಿನ ಬಾಧಿಸುತ್ತೆ. ಆದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ಪ್ರಯಾಣ ಪ್ರವಾಸ ಅನ್ನುವಂಥದ್ರಲ್ಲಿ ಸ್ವಲ್ಪ ಜಾಗ್ರತೆ, ಅದರಲ್ಲೂ ನೀರಿನ ಬಳಿಗೆ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಆರೋಗ್ಯದ ವಿಚಾರವಾಗಿ ಸ್ವಲ್ಪ
ಕಾಳಜಿ ವಹಿಸಬೇಕಾಗತ್ತೆ. ಇನ್ನು ಯಾವುದೇ ಸಮಸ್ಯೆಗಳು, ಸಮಸ್ಯಾತ್ಮಕವಾದಂಥ ವಾತಾವರಣ ಅದಿದ್ದರೂ ಕೂಡ ಅದನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ಚರ್ಚಿಸಿ ಅದನ್ನು ತೀರ್ಮಾನಿಸುವಂಥದ್ದು ತುಂಬ ಉತ್ತಮ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಕೆಲವು ಕೆಲಸ ಕಾರ್ಯಗಳು ತುಂಬ ಅನುಕೂಲಕರವಾಗಿ ಪೂರ್ಣ ಆಗುತ್ತೆ. ಹಾಗಾಗಿ ಅಪೂರ್ಣ ಆಗಿರುವಂಥ ಕೆಲಸಗಳಿಂದ ಕೂಡ ಒಂದು ಒಳ್ಳೆಯ ಅನುಭವ ಸಿಕ್ಕತ್ತೆ. ಅದು ಕೂಡ ಮುಂದಿನ ನಡೆ ಹೇಗಿರಬೇಕು ಅನ್ನೋಂಥದ್ದನ್ನು ಸೂಚಿಸುತ್ತೆ. ಹಾಗಾಗಿಯೇ ಈ ದಿನ ಒಂದು ಸಣ್ಣ ಹುಲ್ಲು ಕಡ್ಡಿಯಿಂದಲೂ ಕೂಡ ಪ್ರಯೋಜನವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿರ್ತೀರಿ. ಹಾಗೆ ಹಣಕಾಸಿನ ವಿಚಾರಗಳು ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಇನ್ನು ಅಪರೂಪಕ್ಕೆ ಈ ದಿನ ನಿಮಗೆ ಆಹ್ವಾನಗಳು ಬರುವಂಥದ್ದು ಕೂಡ ಇದೆ. ನಿಮ್ಮ ಬಂಧುಗಳೋ ಮಿತ್ರರೋ ನಿಮ್ಮ ಉಪಸ್ಥಿತಿಯನ್ನು ಬಯಸಿ ಅವರು ಆಹ್ವಾನಿಸುವಂಥದ್ದು. ಅದಕ್ಕಾಗಿಯೇ ಈ ದಿನ ನೀವು ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ನೆಚ್ಚಿನ ಬಂಧು ಬಾಂಧವರನ್ನು ಭೇಟಿ ಮಾಡಲಿಕ್ಕಾಗಿ. ಹಾಗೆ ಕುಟುಂಬ ಸದಸ್ಯರ ನಡವಳಿಕೆ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಆಶ್ಚರ್ಯವನ್ನು ತರುವಂಥದ್ದು. ಏಕೆಂದರೆ ಅವರ ವರ್ತನೆ, ಅವರ ಮಾತು ವಿಚಿತ್ರವಾಗಿ ನಿಮಗೆ ಕಾಣಿಸುವಂಥದ್ದು ಇರುತ್ತೆ ಈ ದಿನದಲ್ಲಿ. ಅದಕ್ಕೆ ಯಾವ ಸಮಸ್ಯೆ ಯಾವ ಕಾರಣದಿಂದ ಉದ್ಭವ ಆಯಿತು, ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ಆಲೋಚಿಸಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ಸಾಹಭರಿತವಾದಂಥ ಒಂದು ವಾತಾವರಣ ಇದೆ. ಅದೇ ರೀತಿ ಯಾವುದೇ ಒಂದು ವೃತ್ತಿಯನ್ನು ಮಾಡ್ತಾಯಿರಿ, ಯಾವುದೇ ಉದ್ಯೋಗವನ್ನು ಮಾಡ್ತಾಯಿರಿ, ಅಂಥವ್ರಿಗೂ ಕೂಡ ಸಮಯ ಬಹಳ ಚೆನ್ನಾಗಿದೆ. ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಯುಕ್ತಿಯಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ ವಿರೋಧಿಗಳ ಕಾರ್ಯಸ್ಥಾನವನ್ನು ತಿಳ್ಕೊಳ್ಳುವಂಥದ್ದಿದೆ. ಹಾಗೆ ನಿಮ್ಮ ಒಂದು ಸಮಯ ಪ್ರಜ್ಞೆ ಏನಿದೆ ಅದು ನಿಮ್ಮನ್ನು ಒಂದು ದೊಡ್ಡ ತಪ್ಪಿನಿಂದ ಪಾರು ಮಾಡುತ್ತೆ. ಹಾಗಾಗಿ ನಿಮ್ಮ ತೀರ್ಮಾನ ಏನಿದೆ ಅದಕ್ಕೆ ಬದ್ಧರಾಗಿರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ನೀವು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಉತ್ತಮವಾದಂಥ ಒಂದು ಸಂವಹನವನ್ನು ಇಟ್ಕೊಳ್ಳಿ, ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿದೆ. ಇನ್ನು ಹಳೆಯ ಸಾಲಗಳಿರಲಿ, ಹಳೆಯ ಕೆಲಸ ಕಾರ್ಯಗಳಿರಲಿ, ನಿಮಗೆ ಸ್ವಲ್ಪ ಒತ್ತಡವನ್ನು ತರಿಸ್ಬೋದು. ಅದನ್ನು ಕೂಡ ಬಹಳ ವಿಶೇಷ ರೀತಿಯಲ್ಲಿ ನಿಭಾಯಿಸ್ತೀರಿ. ಇನ್ನು ನಿಮ್ಮ ಹಳೆಯ ಸ್ನೇಹಿತರ ಭೇಟಿಯಾಗುವಂಥದ್ದು, ಅವರ ಜೊತೆಯಲ್ಲಿ ಒಂದು ಮನರಂಜನೆ, ಒಂದು ಭೋಜನ ಅಥವಾ ಒಂದು ಒಡನಾಟ ಈ ದಿನ ಇರುತ್ತೆ. ಇದು ನಿಮಗೆ ಹೆಚ್ಚಿನ ಶ್ರೇಯಸ್ಸನ್ನು ತರುವಂಥ ವಿಚಾರ ಇದು. ಹಾಗೆ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ತುಂಬ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಹಾಗೆ ಸುತ್ತಿ ಬಳಸಿ ಮಾತಾಡಿದ್ರೂ ಕೂಡ ಈ ದಿನ ಮಾತಿನಲ್ಲಿ ಒಂದು ಮೋಡಿ ಇದೆ ನಿಮ್ಮಲ್ಲಿ. ಹಾಗೆ ಈ ದಿನ ಹೆಚ್ಚಿನ ಜವಾಬ್ದಾರಿ, ಕಾರ್ಯಭಾರದ ಒತ್ತಡ ಎರಡೂ ಕೂಡ ಎದುರಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ನಿಮಗೆ ಬೇಕಾದಂತಹ ಕೆಲವೊಂದು ಸಾಮಗ್ರಿಗಳಿರ್ಬೋದು, ಕೆಲವೊಂದು ವಸ್ತುಗಳಿರ್ಬೋದು, ಇದರ ಬಗ್ಗೆ ಈ ದಿನ ನೀವು ಯಾವುದೋ ಒಂದು ಹಂತದಲ್ಲಿ ಬಹಳ ಪರೋಕ್ಷವಾಗಿ ಮಾತಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರದಿಂದಲೇ ಮುಂದುವರಿರಿ. ಇನ್ನು ಈ ದಿನ ಕಲಾವಿದರಿಗೆ ಸಂಗೀತ, ನೃತ್ಯ ಇಂಥದ್ರಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ದೂರದ ಪ್ರಯಾಣ ಸಾಧ್ಯತೆ ಕೂಡ ಇದೆ. ಹಾಗೆ ವಿಶೇಷವಾಗಿ ಈ ಪ್ರಯಾಣ, ಪ್ರವಾಸ ನಿಮಗೆ ಸಂತೋಷವನ್ನು, ಸಂತೃಪ್ತಿಯನ್ನು ತರುವಂಥದ್ದಿದೆ. ಖರ್ಚು ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಹಾಗಾಗಿನೇ ಈ ದಿನ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನವಮ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕಾರ್ಯಕ್ರಮಗಳಲ್ಲಿ ನಿಮಗೆ ಅಷ್ಟೊಂದು ಆಸಕ್ತಿ ಇರಲ್ಲ, ಸ್ವಲ್ಪ ಉದಾಸೀನತೆ ಜಾಸ್ತಿ ಇರುತ್ತೆ.
ಹಾಗಾಗಿನೇ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ನಿಮ್ಮ ಒಂದು ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಯಾಮಾರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾದಾಗ ಸ್ವಲ್ಪ ನೀವು ಅದರಲ್ಲಿ ಹಿಡಿತವನ್ನು ಸಾಧಿಸಬೇಕು. ಹಾಗೆ ಈ ಹಣಕಾಸಿನ ವಿಚಾರಗಳು ನಿರಾಶಾದಾಯಕವಾಗಿರುತ್ತೆ. ಸಾಲ ಸೋಲ ಮಾಡಿರುವಂಥವ್ರಿಗೆ ಸ್ವಲ್ಪ ಬದುಕು ಹೈರಾಣ ಆಗಿಬಿಡುತ್ತೆ. ಏಕೆಂದರೆ ಹಾಸಿಗೆಗಿಂತಲೂ ಈ ಸಂದರ್ಭದಲ್ಲಿ ನೀವು ಹೆಚ್ಚಾಗಿ ಕಾಲನ್ನು ಚಾಚಿರುವಂಥದ್ದು ಇದೆ. ಇದರಿಂದ ಕೆಲವೊಂದು ಹಿನ್ನಡೆಗಳು, ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಕೆಲಸದ ಹೊರೆ ಇದ್ದರೂ ಕೂಡ ಅದನ್ನು ನಿಧಾನವಾಗಿ ಪೂರ್ಣಗೊಳಿಸ್ತೀರಿ. ಅಂಥ ಒಂದು ಜಾಣ್ಮೆ ಬಹಳ ಚೆನ್ನಾಗಿದೆ. ಆದರೆ ಈ ದಿನದ ಮಟ್ಟಿನಲ್ಲಿ ನಿಮ್ಮ ಲೇವಾದೇವಿ ವ್ಯವಹಾರ, ಹಣಕಾಸಿನ ವ್ಯವಹಾರ ಇದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ ಬಹಳ ಸೌಹಾರ್ದಯುತವಾದಂಥ ಒಂದು ಮಾತುಕತೆ ಇರುತ್ತೆ. ಹಾಗೆ ಇತ್ತೀಚಿನ ದಿನಮಾನಸದಲ್ಲಿ ಆಗಿರುವಂಥ ನೋವು ನಲಿವುಗಳ ಬಗ್ಗೆ ಕೂಡ ಪ್ರಸ್ತಾಪ ಅನ್ನುವಂಥದ್ದು ಆಗುತ್ತೆ. ಒಟ್ಟಾರೆ ಈ ದಿನ ನೀವು ತುಂಬ ಖುಷಿಯಾಗಿ ಸಂತೋಷವಾಗಿರುವಂಥ ಸಮಯ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ರಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಕಸಿವಿಸಿ. ಅದರಲ್ಲೂ ಈ ಆರೋಗ್ಯದ ಬಗ್ಗೆ, ರೋಗದ ಬಗ್ಗೆ ಬಹಳ ವಿಶೇಷ ಕಾಳಜಿಯನ್ನು ನೀವು ವಹಿಸಬೇಕಾಗತ್ತೆ. ಹಾಗೆ ಸ್ನೇಹಿತರಿಂದ ಅನಿರೀಕ್ಷಿತವಾದ ಮಾತುಗಳನ್ನು ಕೇಳುವಂಥ ಸಂದರ್ಭಗಳು ಕೂಡ ಇದೆ. ಆದರೆ ಈ ದೂರದ ಪ್ರಯಾಣ ಏನಿದೆ, ಇಂಥ ಸಮಯದಲ್ಲಿ ನೀವು ತುಂಬ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನದ ಪ್ರಯತ್ನಗಳೇನಿದೆ ಅದು ಅಷ್ಟೊಂದು ಯಶಸ್ವಿ ಆಗಲ್ಲ. ಎಲ್ಲೋ ಒಂದು ಕಡೆ ಈ ದಿನ ಅದು ಕೂಡ ಅರ್ಧಂಬರ್ಧ ಆಗುವಂಥದ್ದು, ಮತ್ತು ಅದರಿಂದ ದುಬಾರಿ ವೆಚ್ಚವನ್ನೇ ನೀವು ಖರ್ಚು ಮಾಡಿ ಮತ್ತೆ ಅದನ್ನು ಸರಿದಾರಿಗೆ ತರುವಂಥ ಒಂದು ಪ್ರಯತ್ನ ಕೂಡ ಆಗ್ತಾಯಿದೆ. ಹಾಗಾಗಿನೇ ಹಣಕಾಸಿನ ಸಮಸ್ಯೆಗಳು ಉದ್ಭವ ಆದಾಗ ಸ್ವಲ್ಪ ತಾಳ್ಮೆಯಿಂದ ಅದನ್ನು ನೀವು ಬಿಡಿಸ್ಕೊಳ್ಬೇಕಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ತೀರ್ಮಾನದ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಮುತುವರ್ಜಿಯಿಂದ ಇರಿ. ಹಾಗೆ ಈ ದಿನ ದೀರ್ಘಾವಧಿಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ, ಅದು ಹಣಕಾಸಿನ ಸಮಸ್ಯೆ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆ, ಈ ರೀತಿಯ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಮತ್ತಷ್ಟು ತಾಳ್ಮೆಯಿಂದ ನೀವು ಉಪಯೋಗಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮ್ಮ ಪ್ರಗತಿಗೆ ಪೂರಕವಾಗಿರುತ್ತೆ. ಆದರೆ ಅದನ್ನು ಬಳಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ತಪ್ಪುವಂಥದ್ದಿದೆ. ಹಾಗಾಗಿನೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಇದು ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ವೈವಾಹಿಕ ಬದುಕು ಯಶಸ್ವಿಯಾಗುತ್ತೆ. ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂತಹ ಒಂದು ಯೋಜನೆ ಈ ದಿನ ಪೂರ್ಣಗೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನದ ವಿಚಾರಗಳೇನಿದೆ, ನಿಮ್ಮ ಆಲೋಚನೆಗಳೇನಿದೆ, ಅದು ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ, ನಿಜವಾಗಿಯೂ ಕೂಡ ಇರುತ್ತೆ. ಇನ್ನು ವೃತ್ತಿಪರ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಸಿಕ್ಕುವಂಥದ್ದು, ವೇತನದಲ್ಲಿ ಹೆಚ್ಚಳ ಆಗುವಂಥದ್ದು, ಅಥವಾ ನೀವು ಬಯಸಿದಂಥ ಒಂದು ಉದ್ಯೋಗ ಸಿಕ್ಕುವಂಥದ್ದು, ಇದೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಹಿರಿಯರಿಂದ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯೋದ್ರಿಂದ ಎಲ್ಲೂ ಕೂಡ ಹಿನ್ನಡೆ ಅನ್ನುವಂಥದ್ದು ಇರಲ್ಲ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ಸಿಕ್ಕತ್ತೆ. ದೇವಾಲಯಕ್ಕೆ ಭೇಟಿ ನೀಡುವಂಥ ಒಂದು ಅವಕಾಶ ಸಿಕ್ಕತ್ತೆ. ಅಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಅಲ್ಪ ಯಶಸ್ಸಿನಿಂದ ಮೈ ಮರಿಬೇಡಿ. ಏಕೆಂದರೆ ಈ ಯಶಸ್ಸು ಸಿಕ್ಕುವಂಥದ್ದು ಅಪರೂಪಕ್ಕೆ. ಸಾಕಷ್ಟು ಸಲ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೇ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ನಿಂತು ಹೋದಂತಹ ಕೆಲಸ ಕಾರ್ಯಗಳು ಏನಿದೆ ಅದಕ್ಕೆ ಮರುಚಾಲನೆ ಕೊಡಬೇಕು ಅನ್ನುವಂಥ ಒಂದು ಕಾಯಕಲ್ಪ ಕೂಡ ಇದೆ. ಇದರ ಬಗ್ಗೆ ಈ ದಿನ 4 ಜನರು ಬಂದು ಅದನ್ನು ವಿಚಾರ ಮಾಡಿ ಅದಕ್ಕೆ ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳೇನಿದೆ ಅದು ಸ್ವಲ್ಪ ಪ್ರಗತಿದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ಆ ಮೊಬಿಲಿಟಿ ಅನ್ನುವಂಥದ್ದು ಈ ದಿನ ಎಸ್ಟಾಬ್ಲಿಷ್ ಆಗುತ್ತೆ. ಹಾಗೆ ಈ ದಿನ
ನಿಮ್ಮ ಒಂದು ಕಲಿಕೆಯಲ್ಲಿ, ಬರವಣಿಗೆಯಲ್ಲಿ ಅಥವಾ ಯಾವುದೇ ಭಾಷೆಯನ್ನು ಕಲಿಯುವಂಥ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಅಭ್ಯಾಸ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.